ಸರ್ ನಮಸ್ತೆ ಸರ್. ಶ್ರೀ ಸೇವಾಲಾಲ್ ಎಲೆಕ್ಟ್ರಾನಿಕ್ ಆ್ಯಂಡ್ ಎಲೆಕ್ಟ್ರಿಕಲ್ ಸರ್ವಿಸ್ ಸೆಂಟರ್, ವಿಜಯನಗರ ಡಿಸ್ಟಿಕ್, ಹರಪನಹಳ್ಳಿ. ಸರ್ ಮೊಬೈಲ್ ನಂಬರ್ 9902611148. ಸರ್ ಇದು ಒಬ್ಬರು ಕಸ್ಟಮರು ಡೆಲ್ಟಾ ಸ್ಟಾರ್ಟ್ರು ನನಗೆ ಚೊಕ್ಕದಾಗಿ ಮಾಡಿಕೊಡ್ರಿ ಅನ್ನೋ ಮೂಮೆಂಟಿಗೆ ನಾನು ಈ ಟೈಪು ರೆಡಿ ಮಾಡಿದ್ದೀನಿ ಸರ್. ಇದು ಇಲ್ಲಿ ಒಂದು 3 MCB ಹಾಕ್ಕೊಂಡು ನಾನು ಈ ಕಡೆ ಸಪ್ಲೈ ಕೊಡ್ಕೊಂಡು ಈ ಕಡೆ ಮೋಟ್ರು ಡೆಲ್ಟಾ ಕನೆಕ್ಷನ್ ರೆಡಿ ಮಾಡ್ಕೊಂಡಿದ್ದೀನಿ ಸರ್. ಒಂದು ಸೆಕೆಂಡ್ ಚೆಕ್ ಮಾಡ್ತೀನಿ ನೋಡಿ ಸರ್. ಇದು ಸರ್ ಆಲ್ರೆಡಿ ಡೆಲ್ಟಾ ಆನ್ ಆಗಿದೆ, ಇದು ಸ್ಟಾರ್ ಆನ್ ಆಗಿದೆ. ಈಗ ಡೆಲ್ಟಾ ಕನ್ವರ್ಷನ್ ಆಗುತ್ತೆ ನೋಡಿ ಸರ್. ಡೆಲ್ಟಾ ಆಯ್ತು. ಈ ಟೈಪ್ ಎಲ್ಲ ವರ್ಕ್ ಆಗುತ್ತೆ ಸರ್. ಇದು ಆ್ಯಕ್ಚುಲಿ ಡಬಲ್ ಕೇಬಲ್ ಇರೋರಿಗೆ ಇದು ಡೆಲ್ಟಾ ಸ್ಟಾರ್ಟರ್ ಸರ್. ಇದು ನಿಮಗೆ ಯಾರಿಗಾರು ಬೇಕಾದರೆ ಈ ಟೈಪ್ ಸ್ಟಾರ್ಟರ್ಗಳು ನಾನು ಮಾಡಿಕೊಡ್ತೀನಿ, ಕೇಳ್ಬೋದು. ಆಮೇಲೆ ಮತ್ತು ಇನ್ನೊಂದು ರಿಕ್ವೆಸ್ಟ್ ಸರ್, ಜನರಲ್ ಅಂದರೆ ಸರ್ ಪ್ರತಿಯೊಂದು ದಿವಸಕ್ಕೆ ಒಂದು 250-300 ಕಾಲ್ ಬರ್ತವೆ. ಎಲ್ಲರಿಗೂ ನಾನು ವೀಡಿಯೋ ಹಾಕೋಕ್ಕಾಗಲ್ಲ. ಒಂದು ರಿಕ್ವೆಸ್ಟ್ ಸರ್, ಯಾಕಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಪ್ರತಿಯೊಂದು ವೀಡಿಯೋಗಳೆಲ್ಲ ಹಾಕಿದ್ದೀನಿ ಸರ್. ಬಸವರಾಜ್ 1148 ಅಂತೇಳಿನೇ ಇನ್ಸ್ಟಾಗ್ರಾಮ್ ID ಇದೆ ಸರ್. ಅದರಲ್ಲಿ ಚೆಕ್ ಮಾಡ್ಕೋಬೋದು. ಪ್ರತಿಯೊಂದಕ್ಕೂ ವೀಡಿಯೋಗಳು ಎಲ್ಲರಿಗೂ ಏನೇನು ವೀಡಿಯೋ ಹಾಕಿ ಅಂತ ಕೇಳ್ತೀರ ಸರ್. ಯಾಕಂದರೆ ಬೇಜಾರಾಗಬೇಡಿ ಸರ್. ಯಾಕಂದರೆ ವರ್ಕು ಅಷ್ಟೇ ಲೋಡ್ ಇದೆ ಸರ್, ಅಷ್ಟೇ ಹೆವಿ ಇದೆ. ಯಾಕಂದರೆ ನನ್ನ ಅಂಗಡಿನೂ TV ರಿಪೇರಿನ ಮಾಡ್ಕೋಬೇಕು ಮತ್ತು ಸ್ಟಾರ್ಟ್ರೂ ಡೆಲಿವರಿ ಕೊಡಬೇಕು. ನನ್ನ ಕೈಲಿ ಭಾಳ ಆರ್ಡ್ರ್ ಇದ್ದಾವೆ ಸರ್. ಹಾಗಾಗಿ ನನಗೆ ಕೆಲವರಿಗೆ ದೂರಿದ್ದರಿಗೆ ಕೊಡೋಕ್ಕಾಗ್ತಾಯಿಲ್ಲ. ಆದರೂ ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ, ಎಲ್ಲರಿಗೂ ಕಳಿಸ್ಕೊಡ್ತೀನಿ ಸರ್. ಆರ್ಡ್ರ್ ಕೊಟ್ಟರೆ ಎಲ್ಲರಿಗೂ ಕೊಟ್ಟಿದ್ದೀವಿ. ನಾನು ಯಾರ್ದು ಕೂಡ ನಾನು ಮುಂಚಿತಲ್ಲಿ ಅಮೌಂಟ್ ಹಾಕ್ಕೊಂಡು ಇದು ಮಾಡಲ್ಲ. ಯಾರ್ದು ಕಳಿಸೋದಾಗುತ್ತೆ ಅವ್ರಿಗೆ ಹಾಕ್ತಾಯಿದ್ದೀನಿ ಅಷ್ಟೇ. ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ. ಈಗಂದರೆ ಸೀಸನ್ ಇದೆಯಲ್ಲ ಸರ್, ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ಒಂದೊಂದು ದಿವಸ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ರಿ. ನೋಡಿ ಈ ಟೈಮಲ್ಲಿ 10 ಗಂಟೆ 10:30 ಆಗಿದೆ ಸರ್. ಆದರೂ ಕೂಡ ನಾನು ಮತ್ತೆ ಶಾಪಲ್ಲಿದ್ದೀನಿ. ಕೆಲವು ಡೆಲಿವರಿ ಇದ್ದಾವೆ, ಡೆಲಿವರಿ ಕೊಡೋದು ಸರ್ ಇವೆಲ್ಲ. ಹಾಗಾಗಿ ಸರ್ ಇನ್ನೊಂದು ಹೇಳ್ಬೋದು, ಯಾಕಂದರೆ ಇದರಿಂದ ರೈತರಿಗೆ ತುಂಬ ಬೆನಿಫಿಟ್ ಇದೆ. ನಾನು ರೈತರಿಗೆ ಕೇಳ್ಕೊಳೋದು ಒಂದೇ, ಒಳ್ಳೆಯದಾಗುತ್ತೆ. ಒಂದು ಸರಿ ಮೋಟ್ರನ್ನು ಸುಟ್ಟರೆ ಎಷ್ಟು ಕಷ್ಟಪಟ್ಟು ನೀವು ಇದು ಮಾಡ್ತಿರೋದು ಗೊತ್ತಿದೆ. ಒಂದು ದರಿದ್ರಕ್ಕಂದ್ರೂ 5-6 ಸಾವಿರ ರೂಪಾಯಿ ಬೇಕೇ ಬೇಕು ಸರ್. ಮತ್ತು 2 ದಿವಸ ಟೈಮ್ ಎಷ್ಟು, ಮತ್ತು ಅಲ್ಲಿ ಇಲ್ಲಿ ಅಡ್ಡಾಡೋದು ಅದೆಲ್ಲ ಸುಮ್ಮನೆ ಟೈಮ್ ಎಷ್ಟು. ರೈತರಿಗೆ ಮುಟ್ಲಿ ಅಂತೇಳಿ ಮಾಡ್ತಿರೋ ಸರ್. ನಾನು ಈ ಕೆಲಸ 15 ವರ್ಷದಿಂದನೇ ನಾನು ಮೋಟ್ರ್ ವೆಂಡಿಂಗ್ ಮಾಡಿ, ಆಮೇಲೆ ನಾನು TV ಟೆಕ್ನಿಷಿಯನ್ ಆಗಿ ನಾನು ಕೂಡ TV ಎಲೆಕ್ಟ್ರಾನಿಕ್ ಕೆಲವು ಕ್ಲಾಸ್ಗಳು ಎಲ್ಲ ಆರ್ಗನೈಸ್ ಮಾಡ್ಕೊಂಡು ಅವ್ರ ಜೊತೆ ಎಲ್ಲ ಸೇರಿಕೊಂಡು ಕರ್ನಾಟಕ ತುಂಬ ಎಲ್ಲ ಕ್ಲಾಸ್ಗಳು ಮಾಡಿದ್ವಿ. ಅವ್ರ ಜೊತೆ ಎಲ್ಲ ನಾವೆಲ್ಲ ಈ ಕೆಲಸಗಳು ಮಾಡಿದ್ದೀವಿ ಸರ್. ಆದರೆ ನನಗೆ ಇವಾಗಿಂದ ಏನಂದರೆ ರೈತರಿಗೆ ಸ್ವಲ್ಪ ಏನೋ ಒಂದು ಇದು ಮಾಡಬೇಕನ್ನೋಕ್ಕೋಸ್ಕರ ಈ ಟೈಪ್ ಕೆಲಸ ಮಾಡ್ತೀನಿ ಸರ್. ಯಾರು ಏನು ಅನ್ಕೊಂತಾರೆ ನನಗೆ ಸಂಬಂಧ ಇಲ್ಲ. ಯಾಕಂದ್ರೆ ನಾನು ರೈತರಿಗೆ ಹೆಲ್ಪ್ ಮಾಡಬೇಕು, ನಾನು ಮಾಡ್ತಿದ್ದೀನಿ ಅಷ್ಟೇ. ಯಾರೇನು ಮಾತಾಡ್ಕೊಂಡ್ರು ನನಗೆ ಅದಕ್ಕೆ ಏನಿರಲ್ಲ ಸರ್. ತುಂಬ ಚೆನ್ನಾಗಿದೆ. ರೈತರಿಗೆ ಒಂದೇ ಕೇಳೋದು, ನಾನು ಕೂಡ ರೈತನ ಮಗನೇ ಸರ್. ನಾನು ಕೂಡ ಹೊಲದಲ್ಲಿ ಕೆಲಸ ಮಾಡಿದ್ದೀನಿ, ನಾನು ಕೂಡ ನೀರು ಕಟ್ಟಿದ್ದೀನಿ, ಹೊಲ ನೀರು ಕಟ್ಟಿದ್ದೀವಿ, ಎಲ್ಲ ಕೆಲಸ ಮಾಡಿದ್ದೀವಿ ಸರ್. ನಾನು ಮಾಡೋ ವಯಸ್ಸು ಎಲ್ಲ ಮಾಡಿಬಿಟ್ಟಿದ್ದೀವಿ ಸರ್. ಇವಾಗ ಹೇಳೋದು ರೈತರಿಗೆ ಒಂದೇ ರಿಕ್ವೆಸ್ಟು, ಸ್ಟಾರ್ಟರ್ಗಳು ತುಂಬ ಚೆನ್ನಾಗಿದ್ದಾವೆ. ಯಾರಿಗೂ ಮೋಸ ಮಾಡೋ ಅಂಥದ್ದು ಏನಿಲ್ಲ. ಇದರಲ್ಲಿ ನಾನು ಹೇಳಿರೋದು ಒಂದೇ, ನನ್ನ ಕಡೆಯಿಂದ ಸ್ಟಾರ್ಟರ್ ಕಡೆಯಿಂದ ಏನಾರು ನಿಮಗೆ ಮೆಲ್ಟ್ ಆಗಿ ಸುಟ್ಟರೆ, ಡಿವಲ್ ಏನಾರು ಬಿದ್ದು ನಿಮಗೆ ಹಿಡಿದ್ರೆ ನಾನು ವೈಂಡಿಂಗ್ ಫ್ರೀ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ ನಿಮಗೆ. ಅವತ್ತಾದರೂ ಹೇಳಿದ್ದೀನಿ, ಇವತ್ತಾದರೂ ಹೇಳ್ತೀನಿ ಸರ್. ಯಾವುದೇ ಕಾರಣಕ್ಕೂ ಡಿವಲ್ ಬಿದ್ದರೆ ನಮ್ಮ ಸ್ಟಾರ್ಟರ್ಗಳು ವಿತಿನ್ ಸೆಕೆಂಡಲ್ಲೇ ಬಿಟ್ಟುಬಿಡುತ್ತೆ ಸರ್. ಇದು ನೀವು ಮೋಟ್ರ್ ಕಡೆ ಏನೋ ಪ್ರಾಬ್ಲಮ್ ಆದರೂ ವಿತಿನ್ ಸೆಕೆಂಡಲ್ಲಿ ಬಿಡುತ್ತೆ. ಓವರ್ಲೋಡ್ ಅಂದರೂ ಬಿಡುತ್ತೆ, ಜಾಸ್ತಿ ಆ್ಯಮ್ಸ್ ತಗೊಂಡ್ರೂ ಬಿಡುತ್ತೆ. ಪ್ರತಿಯೊಂದು ಆಪ್ಷನ್ ಇದೆ. ನೀವು ಫುಟ್ಬಾಲ್ ನೀರು ಏನಾರು ಬಿಟ್ಟರೆ ಹೊಳೆ ಪಂಪ್ ಸೆಟ್ ಕಡೆ ಇರ್ತಿರಲ್ಲ ಸರ್, ಅವ್ರಿಗೆ ತುಂಬ ಅನುಕೂಲ ಆಗಿದೆ ಇದು. ಆ್ಯಕ್ಚುಲಿ ಯಾದಗಿರಿ ಕಡೆ ಆ ಕಡೆ ಎಲ್ಲ ಬಾವಿ ನೀರು ಸರ್. ಆ ಬಾವಿ ನೀರು ಖಾಲಿ ಆಗಿದ್ಕೊಳ್ಳೇ ಕೆಲವು ಮೋಟ್ರ್ಗಳು ಸುಡೋ ಸರ್. ಅಂಥವ್ರೆಲ್ಲ ಭಾಳ ಕೊಟ್ಟಿದ್ದೀನಿ ಸರ್. ಯಾದಗಿರಿ ಸೈಡ್ ಆಗಲಿ, ಆಮೇಲೆ ಕಲಬುರಗಿ ಸೈಡೆಲ್ಲ ಸರ್. ಬಾವಿ ನೀರುಗಳು ಫುಟ್ಬಾಲ್ ಬಿಟ್ಟಿದ ಕೂಡಲೇ ವಿತಿನ್ 3 ಸೆಕೆಂಡಲ್ಲೇ ಡ್ರೈನೇಜ್ ಆಗಿ ವಿತಿನ್ ಸೆಕೆಂಡಲ್ಲಿ ಆಫ್ ಆಗುತ್ತೆ. ಅವರಿಗೆಲ್ಲ ತುಂಬ ಹೆಲ್ಪ್ ಆಗ್ತಾಯಿದೆ. ಎಲ್ಲ ಮೋಟ್ರ್ಗಳಿಗೂ 3 ಫೇಸ್ ಮೋಟ್ರ್ಗಳಿಗೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಲ್ಮೋಸ್ಟ್ ಆಲ್ ರೈತರಿಗೆ ತುಂಬ ಹೆಲ್ಪ್ ಇದೆ ಸರ್. ಇದು ಪ್ರತಿಯೊಬ್ಬರು ಯೋಚನೆ ಮಾಡಬೇಡ್ರಿ. ಒಂದು ಸರ್ ಲೆಕ್ಕ ಹಾಕಿ ಸರ್, ಒಂದು ವೋಲ್ಟಮೀಟರ್, ಒಂದು ಫಿವಿಂಟರು, ಒಂದು ಆಟೋ, ಮತ್ತು ನೀವು ಎಲ್ಲ ಮತ್ತು 3 ಫೇಸ್ ಆಟೋ ಆಗಲಿ ಎಲ್ಲ ಹಾಕೊಂಡ್ರೆ ಅಮೌಂಟ್ ಎಷ್ಟಾಗುತ್ತೆ, ಒಂದು ವರ್ಷಕ್ಕೆ ಎಷ್ಟು ಖರ್ಚು ಮಾಡ್ತೀರಾ ಆ ಲೆಕ್ಕ ಹಾಕೊಳ್ರಿ. ನಾವೇನು ಇದನ್ನು ಅಮೌಂಟ್ ಏನು ಜಾಸ್ತಿ ಕೇಳಿಲ್ಲ ಸರ್. ನಿಮಗೆ ತುಂಬ ಚೆನ್ನಾಗಿದೆ. ನಾನು ಕೂಡ 6 ತಿಂಗಳ ನಾನು ವಾರಂಟಿ ಕೊಡ್ತಾಯಿದ್ದೀನಿ. ಕಂಪ್ಲೇಂಟ್ ಬಂದರೆ ನಾನು ಸಾಲ್ವ್ ಮಾಡೋಕ್ಕೋ ಜವಾಬ್ದಾರಿ ನಾನು ಸರ್. ಕರ್ನಾಟಕದ ಎಲ್ಲೇ ಇರಲಿ ನಾನು ಮಾಡಿಸ್ಕೊಡ್ತೀನಿ. ಮಾತು ಕೊಟ್ಟಿದ ಮೇಲೆ ಆಯ್ತು ಸರ್. ಎಲ್ಲಿದ್ದರೂ ನಾನು ಮಾಡಿಸ್ಕೊಡ್ತೀನಿ. ಯಾವುದೇ ಕಾರಣಕ್ಕೂ ಫೇಕ್ ಇಲ್ಲ. ಲೈವ್ ಆಗಿ ವೀಡಿಯೋ ಮಾಡಿದ್ದೀವಿ. ಪ್ರತಿಯೊಂದಕ್ಕೂ ರೈತರಿಗೆ ಹೆಲ್ಪ್ ಆಗುತ್ತೆ. ಪ್ರತಿಯೊಬ್ಬರು ತಗೊಳ್ರಿ. ಯಾಕಂದರೆ ಸುಮ್ಮನೆ
ಅನಾವಶ್ಯಕವಾಗಿ ಸುಮ್ಮನೆ ಮೋಟ್ರು ಸುಡೋದು ಅದು ಆಗೋದು ಇದು ಮಾಡ್ಕೊಬೇಡ್ರಿ. ತುಂಬ ಚೆನ್ನಾಗಿದೆ, ಯೂಸ್ ಮಾಡ್ಕೊಳ್ಳಿ ಸರ್. ಓಕೆ, ಥ್ಯಾಂಕ್ ಯು ಸರ್.